ಇದು ನನಗೇನು ಸಿಕ್ಕತ್ತೆ ಅಂತಲೇ ನಾವು ಲೆಕ್ಕ ಹಾಕಿದ್ರೆ ನಾನು ಏನು ಕರ್ತವ್ಯ ಮಾಡೋಕ್ಕಾಗಲ್ಲ. ನಾನು ದಿನ ಅಡುಗೆ ಮಾಡ್ತೀನಿ, ನಮ್ಮ ಯಜಮಾನರು ನಾನು ಹೊಗಳೋದೇ ಇಲ್ಲ ಅಂದರೆ ನಾನು ಅಡುಗೆನೇ ಮಾಡೋಕ್ಕಾಗಲ್ಲ. ನಾನು ದಿನ ಕೆಲಸ ಮಾಡ್ತೀನಿ, ನನ್ನ ಬಾಸ್ ನಾನು ಹೊಗಳೇ ಇಲ್ಲ, ಅವರು ಕೊಟ್ಬಿಟ್ರು ಇದನ್ನು ಅವಾರ್ಡ್ನ. ಈ ಥರ ನೋಡ್ತಾ ಹೋದರೆ ನಾವು ಕರ್ಮ ಫಲ ಹೇತುವಾಗಿ ಕೆಲಸ ಮಾಡೋಕ್ಕೆ ಹೋದರೆ ನಮ್ಮ ಮನಸ್ಸು ಕೆಟ್ಟೋಗ್ಬಿಡುತ್ತೆ. ನಾನೊಂದು ಉದಾಹರಣೆ ಹೇಳ್ತೀನಿ. ನಾನು ಯೂಶ್ವಲಿ ಮಕ್ಕಳಿಗೆ ಹೇಳೋದನ್ನೇ ಹೇಳ್ತೀನಿ, ನಾವೆಲ್ಲರೂ ಮಕ್ಕಳೇ ಆಯಿತಾ. ಈಗ ಟೈಟ್ ರೋಪ್ ವಾಕ್ ನೋಡಿದ್ದೀರಾ? ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಎಲ್ಲ ಮಾಡ್ತಾರಲ್ಲ, 2 ದೊಡ್ಡ ಬೆಟ್ಟಗಳಿಗೆ ಒಂದು ಹಗ್ಗನ ಕಟ್ಟಿರ್ತಾರೆ. ಇಲ್ಲಿಂದ ಆ ಕಡೆಗೆ ಒಬ್ಬ ನಡ್ಕೊಂಡು ಹೋಗ್ತಾನೆ, ಎಷ್ಟೋ ಪ್ರಾಕ್ಟೀಸ್ ಮಾಡಿರ್ತಾನೆ. ಫೈನಲ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಹೋಗೋ ದಿನ ವಿಡಿಯೋ ಅವರೆಲ್ಲ ಬರ್ತಾರೆ, ಸುವರ್ಣ ನ್ಯೂಸ್ ಅವರು, ಎಲ್ಲ TV ಅವರು, TV 1, 2, 3, 4 ಎಲ್ಲರೂ ಬಂದುಬಿಟ್ಟಿರ್ತಾರೆ. ಓಕೆ, ಎಲ್ಲ ಕಸಿನ್ಸ್ನ ಎಲ್ಲ ಕರೆದಿರ್ತಾರೆ ಎಲ್ಲ. ಸೊ ಇವನ್ನೆಲ್ಲ ಶುರು ಮಾಡ್ತಾನೆ. ಈಗ ಅವನು ಕರ್ಮಣಿ ಏವ ಅಧಿಕಾರ, ಅವನಿಗೆ ಕಂಟ್ರೋಲ್ ಇರೋದು ಯಾವುದ್ರ ಮೇಲೆ? ತನ್ನ ಹೆಜ್ಜೆಗಳ ಮೇಲೆ, ಬ್ಯಾಲೆನ್ಸ್ ಮೇಲೆ. ಮಾ ಫಲೇಶು ಕದಾಚನ. ಅಯ್ಯೋ ಸುವರ್ಣ ನ್ಯೂಸ್ ಅವ್ರು ಬಂದು ಇನ್ಯಾವುದೋ ಚಾನೆಲ್ ಅವ್ರು ಬಂದಿಲ್ಲ, ಓಕೆ, ಅದ್ರ ಮೇಲೆ ಅವ್ನ ಕಂಟ್ರೋಲ್ ಇದೆಯಾ? ಇಲ್ಲ. ಓಕೆ, ಅವನು ಇವತ್ತು ಮಳೆಗಳೇ ಬಂದ್ಬಿಟ್ರೆ ಮೋಡ ಇದೆಯಾ ಅಂತ ತಲೆ ಎತ್ತದೆ ಬಿದ್ದೋಗ್ಬಿಡ್ತಾನೆ. ಅವನ ಮೋಡದ ಮೇಲೆ ಅವ್ನ ಕಂಟ್ರೋಲ್ ಇಲ್ಲ. ಅಯ್ಯೋ ಇಷ್ಟು ಆಳ ಇದೆಯಪ್ಪ, ನಾನು ಬಿದ್ದುಬಿಟ್ರೆ ಅಂದ್ಕೊಂಡೇ ಬಿದ್ದೋಗ್ಬಿಡ್ತಾನೆ. ಅಥವಾ ಅಯ್ಯೋ ನನ್ನ ಕಸಿನ್ಸ್ ಎಲ್ಲ ಬಂದರು, ಪಕ್ಕದ ಮನೆಯವ್ರು ಬಂದಿಲ್ವಲ್ಲ ಅಂತ ಅಲ್ಲೆಲ್ಲ ನೋಡಿದ್ರೆ ಬಿದ್ದೋಗ್ಬಿಡ್ತಾನೆ. ಎಷ್ಟು ದೂರ ಬಂದಿದ್ದೀನಿ ನೋಡೋಣ ಅಂತ ಆ ಕಡೆ ತಿರ್ಕೊಂಡ್ರೆ ಬಿದ್ದೋಗ್ಬಿಡ್ತಾನೆ. ಇನ್ನೂ ಅಷ್ಟು ದೂರ ಹೋಗ್ಬೇಕಾ ಅಂದ್ಕೊಂಡ್ರೆ ಬಿದ್ದೋಗ್ಬಿಡ್ತಾನೆ. ಅಥವಾ ವಾವ್ ಎಲ್ಲರೂ ಬಂದಿದ್ದಾರೆ, ನಾಳೆ ನನ್ನ ವಿಡಿಯೋ ಬರುತ್ತೆ, ಸುವರ್ಣ ನ್ಯೂಸಲ್ಲಿ ಬರ್ತೀನಿ ಅಂತ ಅಂದ್ಕೊಂಡ್ರೆ ಬಿದ್ದೋಗ್ಬಿಡ್ತಾನೆ. ಆ ಕ್ಷಣ ಅವನೇನು ಮಾಡಬೇಕು? ಕರ್ಮಣಿ ಏವ ಅಧಿಕಾರ. ಅವನ ಫೋಕಸ್ ಎಲ್ಲಿರಬೇಕು? ಕೇವಲ ಕರ್ಮದ ಮೇಲೆ. ಅಷ್ಟು ಮುಗಿಸ್ಬಿಡ್ಲಿ, ಟೈಟ್ ರೋಪ್ ವಾಕ್ ಮುಗಿಸ್ಬಿಡ್ಲಿ. ಅದಾದಮೇಲೆ ಎಲ್ಲ ಮಾಡ್ಕೊಳ್ಳಿ, ಅವನೇ ಹಾಕಿ, ಅವನೇ ಅಪ್ಲೋಡ್ ಮಾಡಿ, ಫೇಸ್ಬುಕ್ಕಲ್ಲಿ ಹಾಕಲಿ, ಇನ್ಸ್ಟಾಗ್ರಾಮಲ್ಲಿ ಹಾಕಲಿ, ಎಲ್ಲ ಕಡೆ ಹಾಕಲಿ. ಕರ್ಮ ಮಾಡುವ ಕ್ಷಣದಲ್ಲಿ ನೀನು ಫಲದ ಬಗ್ಗೆ ಚಿಂತೆ ಮಾಡಬೇಡ. ಕರ್ಮ ಮುಗಿದಾದ್ಮೇಲೆ ಅದಕ್ಕೆ ಬರಬೇಕಾದ ಫಲ ಬರುತ್ತೆ. ಒಂದೊಂದು ಸಲ ಚೆನ್ನಾಗಿ ಬರುತ್ತೆ, ಒಂದು ಸಲ ಚೆನ್ನಾಗಿ ಬರಲ್ಲ. ಬಟ್ ಮಾ ಕರ್ಮ ಫಲ ಹೇತುರ್ಭೂಹು ಅಂತ ಹೇಳಿ ಮಾತೇ ಸಂಗೋ ಸ್ವಕರ್ಮಣಿ. ಹಂಗಾರೆ ನಂಗೆ ಕಂಟ್ರೋಲ್ ಇಲ್ವಾ, ನಾನು ಕೆಲಸನೇ ಮಾಡಲ್ಲ ಅಂತ ಹೇಳಬೇಡ. ಯಾಕೆ? ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಹಿ. ಕೃಷ್ಣ ಹೇಳ್ತಾನೆ, ಪ್ರಕೃತಿ ನಿನ್ನ ಕೈಯಲ್ಲಿ ಮಾಡಿಸುತ್ತೆ, ನೀನು ಮಾಡಲೇಬೇಕು. ನಾವು ನಮ್ಮ ಕೆಲಸ ಮಾಡದೆ ಕೂತ್ಕೊಳ್ತೀನಿ ಅಂದರೆ ಆಗೋದಿಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತುತಿಷ್ಠತ್ಯ ಕರ್ಮಕೃತ. ಏನು ಹೇಳ್ತಾನೆ ಕೃಷ್ಣ ಅಂತಂದರೆ, ಒಂದಕ್ಕೊಂದು ಹೊಂದಿಸ್ಕೊಂಡು ನಾವು ಆ ಥರ ವಿ ಕಾಂಟ್ ಎಸ್ಕೇಪ್ ವರ್ಕ್. ಯಾರು ಕೆಲಸವನ್ನು ತಪ್ಪಿಸ್ಕೊಳ್ತಾರೋ ಆರೋಗ್ಯ ಕೆಟ್ಟೋಗುತ್ತೆ ಅವ್ರಿಗೆ. ಇನ್ನು ಆಮೇಲೆ ಹೋಗ್ಬಿಟ್ಟು ಔಷಧಿ ನುಂಗಬೇಕು. ನಾವು ಏನು ತಪ್ಪಿಸ್ಕೊಂಡು ಜೀವನದಲ್ಲಿ ಎಸ್ಕೇಪಿಸಮ್ ಇದೆಯಲ್ಲ, ಅದು ನಮ್ಮನ್ನು ಹಾಳು ಮಾಡುತ್ತೆ. ನಾವು ಅಂದ್ಕೊಂಡ್ಬಿಡ್ತೀವಿ, ಆಹಾ ನಾನು ಕೆಲಸನೇ ಮಾಡಿದೆ, ಸಂಬಳ ಪಡ್ಕೊ ಎಲ್ಲ ಮಾಡಿಬಿಟ್ಟೆ ಅಂತ. ಯಾವತ್ತೂ ಏನೂ ಬಿಟ್ಟು ಸಿಕ್ಕಲ್ಲ. ಬಿಟ್ಟಿಗೆ ಬಿದ್ದವರೆಲ್ಲ ಹಾಳು.